ಬೆಳಿಗ್ಗೆನೆ ಕರೆಂಟ್ ಕೊಟ್ಟಿದ್ರಂತ ನಾನ್ ಡ್ರಮ್ನ ಹೆಗ್ಲಿಗೆ ಹಾಕೊಂಡು ಹೋಗ್ತಾ ಇದ್ದೆ. ಸೂರ್ಯ ಅವ್ರಿನ್ನು ಅವಾಗಿನ ತಾನೇ ಉದಯಿಸ್ತಾ ಇದ್ರು. ಕರೆಂಟ್ ಸರಿಯಾಗಿ ಬರ್ದಿಲ್ಲದ ಕಾರಣದಿಂದನ ಗೊಬ್ಬರ ನೆನಕ್ಕೆ 3-4 ದಿವಸ ಆಗಿತ್ತು. ಅದ್ ನೋಡಿದ್ರೆ ಕೇಕ್ ಆಗ್ಬಿಟ್ಟಿತ್ತು. ಇದೇ ಕೇಕ್ನ ಹೊಸ ವರ್ಷಕ್ಕೆ ತಗೊಂಡೋಗೋಣ ಅನ್ಕೊಂಡಿದ್ದೆ. ಹೆಂಗೈತೆ ಕೇಕು? ಇದನ್ನ ನಮ್ಮ ಫ್ರೆಂಡ್ಸ್ಗೆಲ್ಲ ತಗೊಂಡೋಗಿ ತಿನ್ನಿಸ್ಬಿಟ್ರೆ ಡೈರೆಕ್ಟ್ ಶಿವನ್ ಪದನೆ. ಇದನ್ನೇನಾದ್ರೂ ಕೇಕ್ ಅಂತ ತಗೊಂಡೋಗಿ ಮುಂದೆ ಇಟ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ತಿನ್ನಿಸ್ಬಿಟ್ರೆ ಹೊಸ ವರ್ಷದ ದಿನನೇ ಅವ್ರ ಕೊನೆ ದಿನ. ಗೊಬ್ಬರ ಬಿಟ್ಟು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದ್ಮೇಲೆ ನಮ್ಮ ಅಜ್ಜಿ ಒಂದೇ ಮಗ್ ಬಿಡಿಸ್ತಾ ಇತ್ತು. ನಮ್ಮ ಅಜ್ಜಿ ಒಂದೇ ಮಗ್ ಬಿಡಿಸ್ತಿದ್ರಿಂದ ನಾನು ಹೋಗಿ ಮಗ್ ಬಿಡ್ಸಕ್ ಸ್ಟಾರ್ಟ್ ಮಾಡಿದೆ. ಹಂಗೆ ಮಸಪ್ಪು ಮತ್ತೆ ಅನ್ನ ಮಾಡಿದ್ರೆ ಅದನ್ನೊಂದು ಸ್ವಲ್ಪ ಹೊಟ್ಟೆ ಕಡೆ ಹಾಕೊಂಡು 2 hours later. ಏನೋ ಕೆಲಸ ಇಲ್ದಲೆ ಸುಮ್ಮನೆ ಕೂತ್ಕೊಂಡಿದ್ದೆ. ತೆಂಗಿನ ಗಿಡ ನೋಡ್ಬಿಟ್ಟು ಎಳ್ನೀರು ಕುಡಿಬೇಕು ಅನ್ನಿಸ್ತು. ಅದಕ್ಕೆ ಪಟ್ಟ ಅಂತ ಹೋಗಿ ಒಂದೆರಡು ಎಳ್ನೀರು ಕಿತ್ಕೊಂಬಂದೆ. ಎಳ್ನೀರು ಕಿತ್ಕೊಂಬಂದ್ಮೇಲೆ ನಮ್ಮ ಶಶಾಂದ್ರ ಬಂದ್ರು. ಅವ್ರಿಗೂ ಕತ್ತರಿಸ್ಕೊಟ್ಟು ನಾನು ಕತ್ತರಿಸ್ಕೊಂಡು ಎಳ್ನೀರು ಕುಡ್ದೆ. ನೀವೇನೇ ಹೇಳ್ರಿ, ಎಳ್ನೀರು ಕುಡಿದ್ಮೇಲೆ ಕಾಯಿ ತಿನ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಎಳ್ನೀರು ಕುಡಿದ್ರು ಕುಡಿದ್ವಿ ಅಂತ ಅನ್ಸೋದೇ ಇಲ್ಲ. ಎಳ್ನೀರು ಕುಡ್ದಿದ್ದಾದ್ಮೇಲೆ ಕ್ಲೀನಾಗಿ ಕಾಯಿ ಎಪ್ಕೊಂಡು ಕಾಯಿ ತಿಂದ್ವಿ. ಇವರು ಕಟಿಂಗ್ ಮಾಡಿಸ್ಬೇಕು ಅಂತ ಬಂದಿದ್ರು. ಅವ್ರನ್ನ ಎತ್ತಾಕೊಂಡು ಸೀದಾ ಬೆಂಚಗೇಟ್ ಕಡೆ ಹೊರಟೆ. ಇಬ್ಬರಿಗೂ ಕಟಿಂಗ್ ಮಾಡಿಸ್ಕೊಂಡು ಸೀದಾ ಮನೆ ಹತ್ರ ಕರ್ಕೊಂಬಂದೆ. ಇವತ್ತಿನ ಕತೆ ಇದಾಗಿತ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟಾಟಾ, ಬೈ ಬೈ, ಸಿ ಯು.